ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಸಂತ ಕಬೀರ್ ಸಾಹೇಬರ ಜನ್ಮ ವೃತ್ತಾಂತ. ಕಬೀರ್ ಸಾಹೇಬರು ಬಾಲಕ ರೂಪದಲ್ಲಿ ಒಂದು ಸರೋವರದಲ್ಲಿ ಪ್ರತ್ಯಕ್ಷ ಆದರು. ಈ ಒಂದು ಮಗಾರ್ ಎಂಬ ಹಳ್ಳಿಯಲ್ಲಿ ಯಾರಾದರೂ ಮೃತಪಟ್ಟರೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಡ್ತಾನೆ ಅಂತೇಳಿ ಒಂದು ಮೂಢನಂಬಿಕೆ ಇತ್ತು. ಕಬೀರ್ ಪದದ ಅರ್ಥ ಶ್ರೇಷ್ಠ. ಮೃತ ಶರೀರವೇ ಎದ್ದು ಬಾ ಅಂತಾರೆ, ಅದು ಜೀವಂತವಾಗಿ ಎದ್ದು ಬಂದ್ಬಿಡುತ್ತೆ. ಇವರು ವಾರಣಾಸಿಯಿಂದ ಮಗಾರಿಗೆ ಹೋಗಿ ಅಲ್ಲಿ ದೇಹತ್ಯಾಗ ಮಾಡಿದ್ರು. ಅವರು ದೇಹತ್ಯಾಗ ಮಾಡಿದಾಗ ಅವರಿಗೆ ಆಯುಷ್ಯ ಸುಮಾರು 120 ವರ್ಷಗಳು. ಸಕಲ ಕಲಾ ವಲ್ಲಭರು ಚಾನಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು. ವೀಕ್ಷಕ ಬಂಧುಗಳೇ, ನಾವು ನಮ್ಮ ಸಂತ ಕಬೀರ್ ಸಾಹೇಬರ ಜನ್ಮ ವೃತ್ತಾಂತದ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿದೆ. ಯಾಕೆಂದರೆ ಯಾವುದೇ ಒಬ್ಬ ದಾರ್ಶನಿಕರ ಬಗ್ಗೆ ಅವರ ಪೂರ್ವ ವೃತ್ತಾಂತದ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಅವರ ಬಗ್ಗೆ ನಮಗೆ ನಂಬಿಕೆ, ಶ್ರದ್ಧೆ, ಭಕ್ತಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಮುಂದೆ ಕುಳಿತಿರ್ತಕ್ಕಂಥ ನಮ್ಮ ಈ ಒಂದು ಕಬೀರಾಶ್ರಮದ ರೂವಾರಿಗಳಾದಂಥ ಮಾನ್ಯ ಶ್ರೀ ರಂಗಸಾಮಣ್ಣವರು ಕಬೀರ್ ಸಾಹೇಬರ ಜನ್ಮ ವೃತ್ತಾಂತದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾರೆ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ಅನುಯಾಯಿ ಮತ್ತು ಕಬೀರ್ ಸಾಹೇಬರ ಜನ್ಮ ವೃತ್ತಾಂತ ಹೇಗೆ ಅಂತಂದರೆ, ಒಬ್ಬೊಬ್ಬರು ಕವಿಗಳು ಒಂದೊಂದು ಅಭಿಪ್ರಾಯಪಟ್ಟು ಬರೆದರು. ಅವ್ರಿಗೆ ಮದುವೆ ಆಗಿದೆ ಅಂತ, ಒಬ್ಬರ ವಿಧವೆಗೆ ಹುಟ್ಟಿದ ಅಂತ, ಇದೆ ಈ ರೀತಿಯಾಗಿ. ವಿಧವೆಗೆ ಹೇಗೆ ಹುಟ್ಟಿದ ಅಂತ ಅಂದರೆ, ಒಮ್ಮೆ ಕಾಶಿನಲ್ಲಿ ರಮಾನಂದ ಸ್ವಾಮಿಗಳು ಅಂತ ಇದ್ದರು, ವೈಷ್ಣವ ಪಂಥದವರು. ಒಬ್ಬ ವಿಧವೆ ಆಕೆಗೆ ನಮಸ್ಕಾರ ಮಾಡಿದಾಗ ತಿಳಿಯದೆ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಆಕೆಯ ಮಡಿಲಿನಲ್ಲಿ ಹುಟ್ಟಿದ ಅಂತ ಕೆಲವರು ಹೇಳ್ತಾರೆ. ನಮ್ಮ ಒಂದು ಕರ್ಷಿಯ ಗದ್ದಿ ಪರಂಪರೆ ಪ್ರಕಾರ ಕಬೀರ್ ಸಾಹೇಬರು ಬಾಲಕ ರೂಪದಲ್ಲಿ ಒಂದು ಸರೋವರದಲ್ಲಿ ಪ್ರತ್ಯಕ್ಷ ಆದರು. ಅದನ್ನು ಕೆಲವರು ಪ್ರಶ್ನೆ ಮಾಡಿದ್ರು, ಏನು ಸಣ್ಣ ಸಣ್ಣದ ತಾವರೆ ಹೂವು, ಅದರಲ್ಲಿ ಒಂದು ದೊಡ್ಡ ಮಗು ಹೇಗೆ ಪ್ರತ್ಯಕ್ಷ ಆಗುತ್ತಾ ಇದು ಸಾಧ್ಯನಾ ಅಂತ. ಇದ್ರ ಬಗ್ಗೆ ನಾವು ವಿಚಾರ ಮಾಡಿ ನೋಡಿದಾಗ, ವರ್ತಮಾನದಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ದೊಡ್ಡ ದೊಡ್ಡ ತಾವರೆ ಹೂಗಳು ಇರತಕ್ಕಂಥ ದೊಡ್ಡ ಎಲೆ, ಒಬ್ಬ ಮನುಷ್ಯ ಮಲಗಬಹುದು, ಆ ರೀತಿ ಇದೆ. ನಂಬೋದು ಬಿಡೋದು ಅವರವ್ರಿಗೆ ಸಂಬಂಧಪಟ್ಟಿದ್ದು. ಇದಕ್ಕೆ ಉದಾಹರಣೆಯಾಗಿ ಒಂದು ವಿಚಾರವನ್ನು ಹೇಳ್ತೀನಿ. ನಾನು ಕೇಳಿರೋ ಪ್ರಕಾರ ಗೋರಖ್ನಾಥ್ ಅನ್ನೋ ಒಬ್ಬ ಮಹಾನ್ ಋಷಿಗಳು ಗೊಬ್ಬರದಲ್ಲಿ ಹುಟ್ಟಿದ್ರು ಅಂತ ಅವರು ಆ ರೀತಿ ಹುಟ್ಟಿರುವಾಗ ಇವ್ರು ಯಾಕೆ ಪ್ರತ್ಯಕ್ಷ ಆಗಿರಬಾರ್ದು ಅಂತೇಳಿ ನಾವೇ ವಿಮರ್ಶೆ ಮಾಡ್ಕೊಳ್ಳೋಣ. ಒಪ್ಪೋದು ಬಿಡೋದು ಅವ್ರವ್ರಿಗೆ ಸೇರಿದ್ದು. ಆದರೆ ನಮ್ಮ ಕರ್ಷಿಯ ಗದ್ದಿ ಪರಂಪರೆ ಪ್ರಕಾರ ಆ ರೀತಿ ಒಪ್ಕೊಂಡಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ವಿವಾಹದ ವಿಚಾರ ಬಂದಾಗ, ವಿವಾಹ ಆಯಿತು ಅಂತೇಳಿ ಹೇಳ್ತಾರೆ. ಅವರು ಮಕ್ಕಳಿದ್ರು, ಕಮಾಲ ಅಂತ ಹೇಳ್ತಾರೆ. ಆದರೆ ಅವರು ಪೂರ್ಣವಾಗಿ ವಿರಕ್ತ ಪುರುಷರು, ಬ್ರಹ್ಮಚಾರಿಗಳು, ಎಲ್ಲವನ್ನ ತ್ಯಾಗ ಮಾಡಿದವರು. ಅವರು ಮದುವೆ ಆಗಿಲ್ಲ. ಈ ವಿಚಾರದಲ್ಲಿ ಗೊಂದಲ ಆಗೋಯ್ತು ಛತ್ತೀಸ್ಗಢನಲ್ಲಿ. ಗೊಂದಲ ಆದಾಗ ಅಲ್ಲಿನ ಒಂದು ಪ್ರಸ್ತುತ ಇರತಕ್ಕಂಥ ವರ್ತಮಾನದಲ್ಲಿರ್ತಕ್ಕಂಥ ಧಾಮಾಖೇಡ್ ಸದ್ಗುರು ಧನಿ ಧರ್ಮದಾಸ್ ಕಬೀರ್ ಸಾಹೇಬರ 4 ಶಿಷ್ಯರಲ್ಲಿ ಪ್ರಮುಖ ಇವರೊಬ್ಬರು. ಅವರ ಒಂದು ವಂಶ ಪಾರಂಪರ ಏನಿದೆಯೋ ಈಗಲೂ ನಡೀತಾ ಇದೆ, ಪೂಜೆ ಪುನಸ್ಕಾರಗಳು, ಪ್ರವಚನಗಳು. ಅವರು ಅದನ್ನು ಪ್ರತಿಭಟಿಸಿ ಆ ರೀತಿ ಇಲ್ಲ, ಕಬೀರ್ ಸಾಹೇಬರು ವಿರಕ್ತ ಪುರುಷರು ಅಂತೇಳಿ ಅದನ್ನು ಸರ್ಕಾರದ ಒತ್ತಡ ತಂದು ಅದನ್ನು ಇದು ಮಾಡಿದ್ರು. ಈ ರೀತಿ ಇದೆ. ಕಬೀರ್ ಸಾಹೇಬರು ಒಟ್ಟಾರೆ ಅವ್ರ ಜೀವಿತಾವಧಿ ವಾರಣಾಸಿ. ಅವರು ಮಗುವಿದ್ದಾಗ ಮತಾಂತರಗೊಂಡಂಥ
ದಂಪತಿಗಳು ಅದನ್ನು ತೆಗೆದುಕೊಂಡೋಗಿ ನೀರು ನೀಮ ಅಂತ ಅವರ ಪೋಷಣೆ ಮಾಡ್ತಾರೆ. ಆಗ ಅವರಿಗೆ ಕಬೀರ್ ಅಂತ ನಾಮಕರಣ ಮಾಡಲಾಯಿತು. ಕಬೀರ್ ಪದದ ಅರ್ಥ ಶ್ರೇಷ್ಠ, ಶ್ರೇಷ್ಠ ಅಂತ, ಮಹಾನ್ ಅಂತ. ಅವರು ಮದುವೆ ಆಗಲಿಲ್ಲ ಮತ್ತು ಅವರು ಜೀವಿತಾವಧಿಯಲ್ಲಿ ಏನು ಹಿಂದೂ ಧರ್ಮ ಅಂತ ಇತ್ತೋ, ಏನು ಮುಸ್ಲಿಂ ಧರ್ಮ ಇತ್ತೋ, ಎರಡೂ ಧರ್ಮದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು, ತಪ್ಪುಗಳನ್ನು ಎತ್ತಿ ತೋರಿಸ್ತಾಯಿದ್ರು. ಇದು ಮಾಡ್ತಾ ಇರೋದು ಸರಿಗಿಲ್ಲ, ಒಂದು ಪ್ರಾಣಿ ಬಲಿ ದೇವರ ಹೆಸರಿನಲ್ಲಿ, ಮತ್ತೊಂದು ಏನಾದರೂ ಮಾಡ್ತಾಯಿದ್ರು. ಮೂಢನಂಬಿಕೆಗಳಿಂದ ಏನೇನು ಮಾಡ್ತಾಯಿದ್ರೋ ಅದನ್ನೆಲ್ಲ ಅವರು ಖಂಡನೆ ಮಾಡಿದ್ರು. ಬೇಡಿ, ಇದನ್ನೆಲ್ಲ ಮಾಡಬೇಡಿ ಅಂಥೇಳಿ ಹೇಳ್ತಾಯಿದ್ರು ಎರಡೂ ಧರ್ಮದವರು. ಮತ್ತು ಅವರು ಮಗಹರ್ಗೋಗಿ ತಮ್ಮ ದೇಹತ್ಯಾಗ ಮಾಡಿದ್ರು. ಅವರಿಗೆ ವಾರಣಾಸಿನಲ್ಲಿ ಸ್ಥಳೀಯರು ಕೊನೆಯಲ್ಲಿ ಇರಲಿಕ್ಕೆ ಬಿಡಲಿಲ್ಲ, ತೊಂದರೆ ಕೊಟ್ಟರು. ಆದ್ದರಿಂದ ಅವರು ಮಗಹರ್ಗೆ ಹೋದರು ಅಂತ ಒಂದು ಪುಸ್ತಕದಲ್ಲಿ ಬರೆದಿದೆ. ಆದರೆ ನಿಜವಾದ ಒಂದು ವಿಚಾರ ಅದಲ್ಲ. ಅದು ಏನು ಅಂತ ಅಂದರೆ, ಅದು ಸಹ ಉತ್ತರ ಪ್ರದೇಶ, ವಾರಣಾಸಿಯಿಂದ ಒಂದು 300 ಕಿಲೋಮೀಟ್ರು ಮಗಹರ್ ಅಂತ, ಗೋರಖ್ಪುರ ಸಮೀಪ ಬರುತ್ತೆ. ಅಲ್ಲಿ ಒಂದು ಮೂಢನಂಬಿಕೆ ಇತ್ತು ಆ ಮಗಹರ್ನಲ್ಲಿ ಪ್ರದೇಶವಾಸಿಗಳಿಗೆ. ಹೊರಗಡೆನೂ ಸಹ ಇತ್ತು. ಏನು, ಈ ಒಂದು ಮಗಹರ್ ಎಂಬ ಹಳ್ಳಿಯಲ್ಲಿ ಯಾರಾದರೂ ಮೃತಪಟ್ಟರೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾನೆ ಅಂತೇಳಿ ಒಂದು ಮೂಢನಂಬಿಕೆ ಇತ್ತು. ಆ ಮೂಢನಂಬಿಕೆ ಸುಳ್ಳು ಅಂಥೇಳಿ ಅದು ನಿರೂಪಣೆ ಮಾಡೋದಕ್ಕೆ ಅವರು ಅಲ್ಲೋಗಿ ದೇಹತ್ಯಾಗ ಮಾಡಿದ್ರು. ಮತ್ತು ಹೇಗೆ ಮನುಷ್ಯನು ತಾನು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾನೋ ಅದನ್ನು ಕರ್ಮ ಅಂದ್ರಲ್ಲ, ಅದರ ಮೇಲೆ ಅವಲಂಬಿತವಾಗಿದೆ ಆತನ ಮುಂದಿನ ಜನ್ಮ. ಇದು ವೇದಗಳಲ್ಲೂ ತಿಳಿಸಿದೆ, ಬೇರೆ ಬೇರೆ ಗ್ರಂಥಗಳಲ್ಲೂ ತಿಳಿಸಿದೆ. ಶಂಕರಾಚಾರ್ಯ ಗ್ರಂಥ ಇರ್ಬೋದು, ಮತ್ತವರು ಸಾಕಷ್ಟು ಗ್ರಂಥಗಳಲ್ಲಿ ತಿಳಿಸಿದೆ. ಮನುಷ್ಯ ವರ್ತಮಾನದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾನೋ ಅದರ ಆಧಾರದ ಮೇಲೆ ಅವನ ಮುಂದಿನ ಜನ್ಮ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಜಗತ್ತಿಗೆ ತಿಳಿಸೋ ಸಲುವಾಗಿ ಇವರು ವಾರಣಾಸಿಯಿಂದ ಮಗಹರ್ಗೆ ಹೋಗಿ ಅಲ್ಲಿ ದೇಹತ್ಯಾಗ ಮಾಡಿದ್ರು. ಅವರು ದೇಹತ್ಯಾಗ ಮಾಡಿದಾಗ ಅವರಿಗೆ ಆಯುಷ್ಯ ಸುಮಾರು 120 ವರ್ಷಗಳು. ಅವ್ರ ವೃತ್ತಿ ನೇಕಾರಿಕೆ. ಅವರು ಯಾವುದೇ ಮಠವನ್ನು ಕಟ್ಟಿದವರಲ್ಲ, ಯಾವುದೇ ಪಂಥವನ್ನು ಬೋಧನೆ ಮಾಡಿದವರಲ್ಲ. ಅವರ ಅನುಯಾಯಿಗಳು ಆ ಪಂಥವನ್ನು ಹುಟ್ಟು ಹಾಕಿದ್ರು. 4 ಜನ ಪ್ರಮುಖ ಶಿಷ್ಯರು ಅವರು. ಆ ಪ್ರಮುಖ ಶಿಷ್ಯರೊಬ್ಬರಲ್ಲಿ ಧನಿ ಧರ್ಮದಾಸ್ ಒಬ್ಬರು. ಧನಿ ಧರ್ಮದಾಸ್ ಅಂದರೆ ಅವರು ಸಾಕಷ್ಟು ಆಗಲೇ ಶ್ರೀಮಂತರು. ಅವರು ಹೆಚ್ಚಿನ ಪ್ರಚಾರವನ್ನು ಕಬೀರ್ ಸಾಹೇಬರ ಒಂದು ಜೀವನ ಚರಿತ್ರೆ, ಒಂದು ಪೂಜೆ ಪುನಸ್ಕಾರಗಳ ಬಗ್ಗೆ, ಒಂದು ಆಧ್ಯಾತ್ಮ ವಿಚಾರದ ಬಗ್ಗೆ ಅವರು ಈಗಲೂ ಸಹ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ವಂಶ ಪಾರಂಪರ್ಯವಾಗಿ ಆ ಒಂದು ಕಬೀರ್ ಸಾಹೇಬರ ವಿಚಾರಧಾರೆಗಳನ್ನು ಪ್ರಚಾರ ಮಾಡುವಲ್ಲಿ ನಿರತರಾಗಿದ್ದಾರೆ. ಇದು ಸಾರಾಂಶ. ಅನೇಕ ಪವಾಡಗಳನ್ನು ಮಾಡಿದ್ರು. ಆಗಲೇ ಹೇಳ್ದಂಗೆ ಅವ್ರಿಗಿಬ್ಬರು ಮಕ್ಕಳು, ಕಮಾಲ್ ಮತ್ತು ಕಮಾಲಿ ಅಂತ. ಅವರು ನಿಜವಾಗ್ಲೂ ಮದುವೆ ಆಗಿಲ್ಲ. ಮತ್ತು ಹೇಗೆ ಮಕ್ಕಳು ಅಂತ ಅಂದರೆ, ಆ ಕಾಲದಲ್ಲಿ ಸಿಕಂದರ್ ಲೋಧಿ ಅಂತ ದೊರೆ ಇದ್ದ. ಆತನ ಧರ್ಮಗುರುಗಳು ಶೇಖ್ ತಕಿ ಅಂತ. ಕಬೀರ್ ಸಾಹೇಬ್ರ ಇವರು ಅಭಿವೃದ್ಧಿಯನ್ನು ನೋಡಿ ಅವನಿಗೆ ಅಸೂಯಾಗಿ ಅವನೇನು ಮಾಡ್ತಾನೆ, ಇವರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾನೆ. ಅವರ ಜೀವನ ಚರಿತ್ರೆಯಲ್ಲಿ ಇದೆ. ನಾವು ಅಲ್ಪ ಸ್ವಲ್ಪ ನಮ್ಮ ಒಂದು 50ನೇ ವರ್ಷದ ಸಮಾರಂಭದಲ್ಲಿ ಅದರ ಕಿರು ಪುಸ್ತಕವನ್ನು ತಂದಿದ್ದೀವಿ. ಅದರಲ್ಲಿ ಇದು ಒಂದು ಭಾಗ. ನೀನು ಅಂಥ ಮಹಾನ್ ಪುರುಷನಾಗಿದ್ದರೆ ಗಂಗಾ ನದಿನಲ್ಲಿ ಒಂದು ಶವ ತೇಲಿ ಹೋಗ್ತಾ ಇರುತ್ತೆ, ಅದನ್ನು ಜೀವಂತ ಮಾಡುವಂತೆ. ಕಬೀರ್ ಸಾಹೇಬರು ಸ್ವತಃ ಸಿದ್ಧಿ ಪುರುಷರು. ಅವರೇನು ಮಾಡ್ತಾರೆ,
ಮೃತ ಶರೀರವೇ ಎದ್ದು ಬಾ ಅಂತಾರೆ. ಅದು ಜೀವಂತವಾಗಿ ಎದ್ದು ಬಂದುಬಿಡುತ್ತೆ. ಆಗ ಸುತ್ತಮುತ್ತಲಿರೋರೆಲ್ಲ ಕ್ಯಾ ಕಮಾಲ್ ಕರ್ದಿಯಾ, ಕಮಾಲ್ ಅಂದರೆ ಆಶ್ಚರ್ಯ, ಹಿಂದಿನಲ್ಲಿ ಹೇಳೋದು ಚೆನ್ನಾಗಿದೆ, ಕ್ಯಾ ಕಮಾಲ್ ಕರ್ದಿಯಾ. ಆಗ ಅವನು ಕಮಾಲ್ ಅಂತ ಹೆಸರು ಬಂದ್ಬಿಡ್ತು. ಅದೇ ರೀತಿ ಇನ್ನೊಬ್ಳು ಹೆಣ್ಮಗಳು ಆ ಶಕ್ತಿಕಿ ಶವ ಮೂಣಿರ್ತಾರೆ, ಕೆಲವು ದಿನಗಳಾಗಿರುತ್ತೆ, ಅದನ್ನು ಬದುಕಿಸು ನೋಡೋಣ ಅಂತಾನೆ, ಅದನ್ನು ಹಾಗೆ ಬದುಕಿಸ್ತಾರೆ. ಹಾಗಾಗಿ ಅದು ಕಮಾಲಿ, ಇದು ಕಮಾಲ್. ಅವರು ಶಿಷ್ಯರಾದರು, ಅವ್ರನ್ನ ಮಕ್ಕಳು ಅಂತೇಳಿ ಸಂಬೋಧನೆ ಮಾಡಿ ಎಲ್ಲ ಅವರ ಒಂದು ಜೀವನ ಚರಿತ್ರೆಯೇ ಬರೆದು ಬಿಟ್ಟಿದ್ದಾರೆ. ಬೇರೆ ಬೇರೆ ರೀತಿ ಕವಿಗೆ ಏನು ಕಾಣಿಸುತ್ತೋ ಅದನ್ನು ಬರೀತಾನೆ, ಏನು ಅಭಿಪ್ರಾಯ ಬರುತ್ತೋ ಅದು ಬರೀತಾನೆ. ನಿಜವಾದ ವಿಚಾರವನ್ನು ತಿಳಿಯೋಕ್ಕೆ ಪ್ರಯತ್ನ ಮಾಡಲ್ಲ. ಯಾವುದೋ ಒಂದು ಸಣ್ಣ ಪುಸ್ತಕ ಸಿಗುತ್ತೆ, ಅದ್ರ ಮೇಲೆ ಅದನ್ನು ವರ್ಣನೆ ಮಾಡ್ಕೊಂಡು ಬರೀತಾರೆ. ಹಾಗಾಗಿ ನಿಜವಾದ ವಿಚಾರ ಏನು ಅಂತಂದರೆ ಒಪ್ಪೋದು ಬಿಡೋದು ಅವ್ರವ್ರಿಗೆ ಸೇರಿದ್ದು. ಪ್ರಕಟ ಆದರೂ ಅವ್ರ ತಂದೆ ತಾಯಿಗಳ ಬಗ್ಗೆ ಮಾಹಿತಿ ಇಲ್ಲ ಇತ್ಯಾದಿಗಳಿದ್ದಾವೆ, ಅದು ಅವರವರ ಸ್ವಂತ ಅಭಿಪ್ರಾಯ. ಆದರೆ ಇಲ್ಲಿ ಮುಖ್ಯವಾಗಿ ತೆಗೆದುಕೊಳ್ಬೇಕಾಗಿರೋದೇನೆಂದರೆ ಅವರ ವಿಚಾರಗಳನ್ನು ನಾವು ತೆಗೆದುಕೊಳ್ಬೇಕು. ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.